ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವನಾರ್ ಬಸಪ್ಪನಾರ್ ಕೈ ಕೈ ಧೂಳ್ ಗೈ ಪಂಚಮ್ ಪಗಡಂ ನೆಲ್ಲಿಕಟ್ಟಿ ಹನುಮ ದಾಸರ ಧರ್ಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಬೋಳಿ. ಹೀಗೆ ಈ ಆಟವನ್ನು ಮುಂದುವರಿಸುತ್ತಾ ಹೋಗಬೇಕು. ಕೊನೆಯ ಕೈ ಬಂದಾಗ ಅವರ ಕೈಯನ್ನು ಹಿಂದಕ್ಕೆ ಸರಿಸಿ ಕೈ ಕೈ ಎಲ್ಲಿ ಹೋತು, ಕದ್ದಾಗ ಹೋತು, ಕದ ಏನು ಕೊಡ್ತು, ಶಕ್ಕಿ ಕೊಡ್ತು, ಶಕ್ಕಿ ಏನು ಮಾಡಿದಿ, ಒಲಿಗೆ ಹಾಕಿದ್ಯಾ, ಒಲಿ ಏನು ಕೊಡ್ತು, ಬೂದಿ ಕೊಡ್ತು, ಬೂದಿ ಏನು ಮಾಡಿದಿ, ಗಿಡಕ್ಕೆ ಹಾಕಿದ್ಯಾ, ಗಿಡ ಏನು ಕೊಡ್ತು, ಹೂವು ಕೊಡ್ತು, ಹೂವು ಏನು ಮಾಡಿದಿ, ದೇವ್ರಿಗೆ ಏರಿಸಿದ್ಯಾ, ದೇವ್ರು ಏನು ಕೊಡ್ತು, ಗಳಗಂಟಿ ಕೊಡ್ತು. ಈ ರೀತಿಯಾಗಿ ಪ್ರಾಸಬದ್ಧವಾಗಿ ಈ ಆಟವನ್ನು ಆಡಲಾಗುವುದು. ಈ ಆಟದ ಇನ್ನೊಂದು ಮಹತ್ತರ ವಿಶೇಷವೇನೆಂದರೆ ಒಂದು ಅರ್ಥಬದ್ಧವಾದ ಸಂದೇಶವಿದೆ. ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಅಂತಂದರೆ ಮನುಷ್ಯನ ಜೀವನದಲ್ಲಿ ಹುಟ್ಟಿನಿಂದ ಸಾಯುವವರೆಗೆ ಪ್ರತಿಯೊಬ್ಬರೂ ಈ ಒಂದು ನಮ್ಮ ಜೀವನದಲ್ಲಿ ಬರುವರು ಅನ್ನುವುದನ್ನು ಈ ವಿಶೇಷವಾಗಿ ಇದು ತಿಳಿಸಿಕೊಡುತ್ತದೆ. ಹತ್ತಿ ಕಟ್ಟಿಗೆ ಅಂದರೆ ಮನುಷ್ಯ ಜೀವಂತವಾಗಿದ್ದು, ಜೀವಂತ ಸಸ್ಯ ಮನುಷ್ಯನದ್ದು. ಬತ್ತಿ ಕಟ್ಟಿಗೆ ಅಂತಂದರೆ ಒಣಗಿದ್ದು ಅಂದರೆ ಸತ್ತ ಮೇಲೆ. ಈ ರೀತಿಯಾಗಿ ಜೀವನ ಪೂರ್ತಿ ಬದುಕಿದಂತಹ ಮನುಷ್ಯನಿಗೆ ಒಂದು ಅರ್ಥವನ್ನು ಈ ಒಂದು ಆಟವು ತಿಳಿಸಿಕೊಡುತ್ತದೆ.